ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಉಪವಾಸ ದಿನಮಾನಗಳಲ್ಲಿ ದೇವರು ಕೊಟ್ಟಂಥ ಈ ಒಂದು ಸೌಭಾಗ್ಯಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಈ ಒಂದು ದಿನದಲ್ಲಿ ನಾವು ದೇವರ ಒಂದು ವಚನಗಳನ್ನು ಆರಿಸಿಕೊಂಡ ಸತ್ಯವೇದ ಭಾಗವು ಆಮೋಸನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ರಿಂದ 14 ತನಕ ಇರುವಂಥ ವಚನಗಳು, ಹಾಗೆ 2 ಕೊರಿಂಥ 11ನೇ ಅಧ್ಯಾಯ 1ರಿಂದ 15 ತನಕ ಇಂಥ ವಚನಗಳು ಬಗ್ಗೆ ನಾವು ಇವಾಗ ದೇವರ ವಚನಗಳನ್ನು ತಿಳಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಆಮೋಸನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಏನು ಹೇಳ್ತಿದೆ ಅಂದರೆ, ಇಸ್ರೇಲರ ಭೋಗ ಮತ್ತು ದುರ್ದೈವದ ಬಗ್ಗೆ ಇಲ್ಲಿ ಸ್ವಾವಿಸ್ತಾರವಾಗಿ ತಿಳಿಸಲಾಗ್ತಿದೆ. ಏಕೆಂದರೆ ಆಮೋಸನು ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಇಸ್ರೇಲರು ಬಹಳ ಒಂದು ಪಾಪಗಳನ್ನು ಮಾಡಿ ದೇವರ ಒಂದು ವಿಚಾರದಲ್ಲಿ ಬಹಳ ದೂರವಾಗಿ ಹೋಗ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ದೇವರ ಒಂದು ಪ್ರವಾದನೆಯನ್ನು ಆಮೋಸನ ಮುಖಾಂತರ ಇಲ್ಲಿ ತಿಳಿಸೋದು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಆಮೋಸನು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಸಹ ಇಸ್ರೇಲರು ತಮ್ಮ ಒಂದು ಪಾಪಗಳಿಂದ, ತಮ್ಮ ಭೋಗಗಳಿಂದ, ದೇವರಿಂದ ದೂರ ಇರುವುದನ್ನು ಈ ಒಂದು ಆಮೋಸ ಪ್ರವಾದನೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಪೌಲನು ಆ ಒಂದು ವಿಚಾರದಲ್ಲಿ ಬಹಳವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರ ಬೋಧನೆ ಕಡೆಗೆ ನಾವು ಬಹಳವಾಗಿ ಕಿವಿಗೊಡಬೇಕು, ದೇವರನ್ನು ನಮ್ಮನ್ನೇ ನಾವು ಸಮರ್ಪಣೆ ಮಾಡಬೇಕು ಅಂತ ಕೊರಿಂಥದವರಿಗೆ ಬಹಳ ಎಚ್ಚರಿಕೆಯನ್ನು ಕೊಡೋನಾಗಿದ್ದಾನೆ. ಏಕೆಂದರೆ ಇತರ ಒಂದು ಸುವಾರ್ತೆಯನ್ನು ಸಾರದೆ ನಾನೇ ಒಂದು ಸಾಕ್ಷಿಯಾಗಿ ಈ ಒಂದು ಜೀವನವನ್ನು ಮಾಡಬೇಕಾಗಿ ಕೊರಿಂಥದವರಿಗೆ ಈ ಒಂದು ವಾಕ್ಯಗಳಲ್ಲಿ ತಿಳಿಸೋದು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಪೌಲನು ದೇವರನ್ನು ಕಂಡುಕೊಂಡ ಮೇಲೆ ಬಹಳ ವಿಸ್ತಾರವಾಗಿ ತನ್ನ ಒಂದು 3 ಪ್ರಯಾಣಗಳಲ್ಲಿ 2ನೇ ಪ್ರಯಾಣದಲ್ಲಿ ಈ ಒಂದು ಕೊರಿಂಥದವರಿಗೆ ಬಹಳ ಸ್ವವಿವರವಾಗಿ ಈ ಒಂದು ಸುವಾರ್ತೆಯನ್ನು ಸಾರೋದು ನೋಡಲಿಕ್ಕೆ ನಾವು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಪೌಲನ ಬಗ್ಗೆ ನಾವು ಹೇಳಬೇಕಾದ್ರೆ, ಪೌಲನು ಬಹಳ ದೇವರನ್ನು ಹಿಂಸಿಸುವಂಥ ಒಬ್ಬ ಮನುಷ್ಯನಾಗಿದ್ದು, ಅವನು ಬಹಳವಾಗಿ ದೇವರ ಮಕ್ಕಳನ್ನು ಹಿಂಸಿಸುವನಾಗಿದ್ದ. ಆದ್ದರಿಂದ ಅವನು ದಮಸ್ಕಕ್ಕೆ ಹೋಗುವಾಗ ದೇವರನ್ನು ದರ್ಶನ ಕಂಡುಕೊಂಡ ಮೇಲೆ ಅವನು ಅನೇಕ ರೀತಿಯಾದಂಥ ತನ್ನ ಸುವಾರ್ತೆ ಸೇವೆಗಳನ್ನು ಮಾಡಿ ಮುಂದೆ ಹೋಗೋದು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದೇ ರೀತಿಯಲ್ಲಿ ಕೊರಿಂಥ ಸಭೆದವರಿಗೆ, ಕೊರಿಂಥ ಜನರಿಗೆ ತಿಳಿಸ್ತಾ ಇರೋದೇನೆಂದರೆ, ನಾನು ಕೊಡುವಂತಹ ಬೋಧನೆಯನ್ನು ನೀವು ಕೇಳಿ ದೇವರ ಕಡೆ ತಿರುಗಿಕೊಳ್ಳಬೇಕು, ದೇವರನ್ನು ಕಂಡುಕೊಳ್ಳಬೇಕು, ದೇವರ ನಿಜವಾದಂಥ ಸರ್ವಸ್ವ ಅಂತ ತಿಳಿದುಕೊಳ್ಳಬೇಕಂತ ತನ್ನ ಬೋಧನೆಯನ್ನು ತಿಳಿಸಿದ್ದು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಪೌಲನು ತನ್ನ ಒಂದು ವಿಶ್ವಾಸವನ್ನು, ತನ್ನ ಒಂದು ದೃಢ ನಿರ್ಧಾರವನ್ನು ಈ ಕೊರಿಂಥ ಸಭೆಯವರಿಗೆ ತಿಳಿಸೋದು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಸಹ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರೇ ನಮಗೆ ನಿಜವಾದಂಥ ಮಾರ್ಗ ಅನ್ನೋ ಒಂದು ಮಾತನ್ನು ಇಲ್ಲಿ ವಿವರವಾಗಿ ತಿಳಿಸೋದನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಭಾಗದಲ್ಲಿ ಹೇಳೋದಾದರೆ, ಹವ್ವಳ ಬಗ್ಗೆ ಬಹಳ ಸ್ವಾವಿಸ್ತಾರವಾಗಿ ಹೇಳಿದ್ದಾರೆ. ಏನಂದರೆ, ಹವ್ವಳು ಸಹ ಸರ್ಪ ಮೋಸ ಮಾಡಿತು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂಥ ಮನುಷ್ಯರು, ಅನೇಕ ರೀತಿಯಾದಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮಗೆ ಮೋಸ ಮಾಡೋರಾಗಿದ್ದಾರೆ. ಅದರಿಂದ ಸುವಾರ್ತೆಯ ಒಂದು ಸೇವೆಯನ್ನು, ಸುವಾರ್ತೆಯ ಒಂದು ಸ್ವವಿವರದ ವಾಕ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಾದರೆ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಸಹ ಸೋಲದೆ ನಮ್ಮನ್ನೇ ನಾವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಮಹಿಮೆಗಾಗಿ ನಮ್ಮನ್ನೇ ನಾವು ದೃಢಪಡಿಸುವಾಗಿದ್ದೇವೆ ಪ್ರಿಯರೇ. ಆದ್ದರಿಂದ ಪೌಲನು ಮತ್ತು ಆಮೋಸನು ಹೇಳುವುದು ಒಂದೇ ಮಾತೇನೆಂದರೆ, ನಾವು ದೇವರ ವಾಕ್ಯಗಳ ವಿಧೇಯರಾಗಿ ಜೀವನ ಮಾಡಬೇಕು. ಆ ವಾಕ್ಯಗಳ ವಿಧೇಯವಾಗಿ ಜೀವನ ಮಾಡದೇ ಇದ್ದರೆ ನಾವು ಮುಂದಿನ ಜೀವನದಲ್ಲಿ ಎಂಥ ದುರ್ವಿಧಿಗೆ ನಾವು ಒಳಪಡುತ್ತೇವೆ ಎಂಬುದಾಗಿ ಇಬ್ಬರು ಸಹ ಸ್ವವಿವರವಾಗಿ ಹೇಳೋದು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಆದ್ದರಿಂದ ಹವ್ವಳು ಮತ್ತು ಆದಾಮನು ಯಾವ ರೀತಿ ಸರ್ಪದ ರೀತಿಯಲ್ಲಿ ಜನರ ಸರ್ಪದ ಮಾತುಗಳಿಗೆ ವಂಚನೆ ಒಳಪಟ್ಟರೋ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅನೇಕ ನಮ್ಮ ಸುತ್ತಮುತ್ತಲಿರುವ ಜನಗಳು ಸರ್ಪದ ರೀತಿಯಲ್ಲಿ ನಮಗೆ ಮೋಸ ಮಾಡೋರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ನಾವು ಯಾವ ಒಂದು ಕಾರ್ಯವನ್ನು ಮಾಡುತ್ತೇವೆ ಅದೇ ಕಾರ್ಯವನ್ನು ನಮಗೆ ಮತ್ತೆ ಅದು ಬರುತ್ತೆ ಅಂತ ಸ್ವವಿವರವಾಗಿ ಪೌಲನ ಈ ಒಂದು ಅಧ್ಯಾಯದಲ್ಲಿ ತಿಳಿಸೋದು ನೋಡೋದಾಗಿದೆ ಪ್ರಿಯರೇ. ಆದ್ದರಿಂದ ಕೊರಿಂಥ ಸಭೆಯದವ್ರಿಗೆ ಏನು ಹೇಳ್ತಾನಂದರೆ, 11ನೇ ಅಧ್ಯಾಯದಲ್ಲಿ, ನೀವು ದೇವರ ಮಕ್ಕಳಾಗಿ ದೇವರ ಒಂದು ಬೋಧನೆಗೆ ಒಳಪಟ್ಟು ದೇವರ ಇದಕ್ಕೆ ನೀವು ಸಮಾನರಾಗಿ ಜೀವಿಸಬೇಕೆಂಬ ಒಂದು ಬೋಧನೆಯನ್ನು ಈ ಒಂದು 11ನೇ ಅಧ್ಯಾಯದಲ್ಲಿ ಕೊರಿಂಥ ಸಭೆಯದವರಿಗೆ ತಿಳಿಸೋನಾಗಿದೆ ಪ್ರಿಯರೇ. ಆದ್ದರಿಂದ ಅನೇಕರು ಈ ಕಾಲದಲ್ಲಿ ನೋಡೋದಾದರೆ ನಾವು ವಿಷ ಸರ್ಪಗಳಾಗಿ ನಮ್ಮ ಜೀವನದಲ್ಲಿ ಅನೇಕ ಮಾತುಗಳನ್ನು, ಅನೇಕ ರೀತಿಯಾದಂಥ ವಿಷ ರೀತಿಯ ಕಕ್ಕುವ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿಗಳಿದ್ದಾರೆ. ಅಂಥ ವ್ಯಕ್ತಿಗಳಿಂದ ದೂರ ಇರಬೇಕಾದ್ರೆ ದೇವರ ಕಡೆಗೆ, ನಾವು ದೇವರೊಂದು ವಾಕ್ಯದ ಕಡೆಗೆ ಪ್ರಬಲರಾಗಿ ಜೀವನ ಮಾಡಬೇಕು ಪ್ರಿಯರೇ. ಆದ್ದರಿಂದ ನಮ್ಮನ್ನೇ ನಾವು ದೇವರ ಕಡೆಗೆ ಸಮರ್ಪಣೆ ಮಾಡಬೇಕಾದ್ರೆ ಪೌಲನ ರೀತಿಯಲ್ಲಿ ನಮ್ಮನ್ನೇ ನಾವು ದೇವರಿಗಾಗಿ ಸಮರ್ಪಣೆ ಮಾಡಬೇಕು. ಆದ್ದರಿಂದ ದೇವರೊಂದು ವಚನಗಳು ಹೇಳೋದೇನೆಂದರೆ, ನಮ್ಮನ್ನೇ ನಾವು ಸದೃಢರಾಗಿ ನಿಲ್ಕೋಬೇಕಾದ್ರೆ ನಾವು ದೇವರ ವಚನಗಳಲ್ಲಿ, ದೇವರ ಒಂದು
ವಿಚಾರದಲ್ಲಿ ನಾವು ಯಾವಾಗ ನಾವು ಮುಂದೆ ಹೋಗ್ತೀವೋ ಆವಾಗ ಮಾತ್ರ ನಾವು ನಮ್ಮನ್ನೇ ನಾವು ಸಂಪೂರ್ಣವಾಗಿ ದೇವರ ಒಂದು ರಾಜ್ಯದಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಆದ್ದರಿಂದ ಪೌಲನ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಮಾರ್ಪಡಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಈ ಒಂದು ಉಪವಾಸ ದಿನಮಾನಗಳಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಂಡು ನಾವು ದೇವರ ರಾಜ್ಯದಲ್ಲಿ ಜೀವಿಸೋರಾಗಿದ್ದರೆ ಖಂಡಿತವಾಗಿ ದೇವರು ನಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಪ್ರತಿಯೊಂದು ಸಮಯದಲ್ಲೂ ನಮಗೆ ಜಯವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ನಮ್ಮನ್ನೇ ನಾವು ದೇವರ ಒಂದು ರಾಜ್ಯದಲ್ಲಿ ಮಹಿಮೆಯಲ್ಲಿ ಸಮರ್ಪಣೆ ಮಾಡಿಕೊಂಡು ಈ ಒಂದು ದಿನಮಾನಗಳಲ್ಲಿ ಆತನಿಗಾಗಿ ಸಮರ್ಪಣೆ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ಅನುವು ಮಾಡಿಕೊಡಲಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಆಮೀನ್.